ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನ್ ಗೊತ್ತಾ, ಇವತ್ತು ನಾವು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ನಾವು ಮೈಸೂರು ಕಡೆ ಹೊರಟಿದೀವಿ. ಮೈಸೂರಿಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸೊ ನನ್ ಜೊತೆ ಇದ್ದಾರೆ ಇವತ್ತು ಸೋಹನ್ ಹಾಗೆ ಪ್ರದೀಪ್, ನನ್ನ ತಮ್ಮ ಪ್ರದೀಪ್ ಹಾಗೆ ಸೋಹನ್. ನಾವು 3 ಜನ ಹೋಗ್ತಾ ಇರೋದು ಇವತ್ತು ದೇವಸ್ಥಾನಕ್ಕೆ. ತನಿಷಾ ಬೇಬಿ ಇಲ್ಲ, ಅವಳು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋಣ. ಸೊ ಬನ್ನಿ, ಎಲ್ರಿಗೂ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ನ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. Petrol, please check the amount. ಗಟ್ಟಿ ಇರುತ್ತಾ ಅದು? ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಏನಂತಾರೆ ಇದಕ್ಕೆ? ತಾಟಿನಿಂಗು. ಹಾ, ಇಲ್ಲೇ ಕವರ್ಗೆ ಹಾಕೊಡಿ. ಒಂದೇ. ನಾವು ಚಾಮುಂಡಿ ಬೆಟ್ಟ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯ್ತು. ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಬೇರೆ ಬೇರೆ ಪ್ಲೇಸಸ್ ಕೂಡ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಬ್ಯಾಂಗ್ಳೂರಿಂದ ಮೈಸೂರಿಗೆ ಆಲ್ಮೋಸ್ಟ್ 3.5 hours ಟೈಮ್ ಬೇಕಾಗತ್ತೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಮೈಸೂರಿಗೂ ಬ್ಯಾಂಗ್ಳೂರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರತ್ತಲ್ವ. ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಂತೂ ಒಂಥರ ಮನ್ಸಿಗೆ ಸಮಾಧಾನ. ಹಿಂಗೆ ಪಾರ್ಕಿಂಗ್ ಲೈನಲ್ಲೇ ಹೋಗ್ಬೇಕು ಅನ್ನೋಣ ಅಲ್ವಾ? ಫಾಸ್ಟಾಗಿ ಹೋಗ್ತಾ ಇಲ್ಲ, ಇಲ್ಲೇ ಟೈಮ್ ಆಗ್ಬಿಡುತ್ತೆ. ಮುಂಚೆಯಿಂದನೇ ಹೀಗೆ ಇದೆಯಾ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ? 4-wheeler ಪಾರ್ಕಿಂಗ್. ಕಾರ್ನ ಪಾರ್ಕ್ ಮಾಡಿ ಆಚೆ ಬಂದ ತಕ್ಷಣ ಅಲ್ಲಿ ಪೂಜಾ ಐಟಮ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಪೂಜಾ ಐಟಮ್ಸ್ ಎಲ್ಲ ತಗೊಂಡು ನಾವು ಹಾಗೇನೆ ಮುಂದೆ ಬಂದರೆ ನಮಗೆ ಸ್ಟಾಲ್ಸ್ ಎಲ್ಲ ಕಾಣಿಸುತ್ತೆ. ಯಾವ್ಯಾವ ಥರ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟಾಲ್ಸಲ್ಲಿರೋ ಐಟಮ್ಸು ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ಬರುವಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಹನ್ ಅಂತೂ ಸ್ಟಾಲ್ಸ್ ಇರೋ ಕಡೆ ಎಲ್ಲ ನಿಂತ್ಕೊತಾ ಇದ್ದ, ನನಗೆ ಇದ್ಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲ, ಬರುವಾಗ ತಗೊಳ್ಳೋಣ ಬಾ, ಬರುವಾಗ ತೆಕ್ಕೊಡ್ತೀವಿ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ. ಅದಾದಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಕ್ರೌಡ್ ಇತ್ತು, ಆದ್ರೂ ಲೈನಲ್ಲಿ ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡು ಸೊ ನಾರ್ಮಲ್ ಆಗಿನೇ ಹೋದ್ವಿ. ಇಲ್ಲ ಅಂದರೆ ನಾವು 100 rupees ಟಿಕೆಟ್ಸ್ ಇರುತ್ತಲ್ಲ, ಅದನ್ನು ತೊಗೊಂಡೋಗಿದ್ರೆ ಬೇಗನೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರ್ಬೋದಿತ್ತು. ಸ್ವಲ್ಪ ಲೇಟ್ ಆಗೋಯ್ತು. ಹಾಗಾಗಿ ಇಬ್ರು, ಸೋಹನ್ ಮತ್ತು ಪ್ರದಿ ಇಬ್ರು ಜಾಸ್ತಿ ಹೊತ್ತು ನಿಂತಾಗ ಕೂತ್ಕೊತಾ ಇದ್ರು. ಹಾಗೆಯೇ ಪ್ರದಿ ಹೇಗೆ ಕೂತ್ಕೊತಾನೆ, ಹೇಗೆ ಆ್ಯಕ್ಷನ್ ಮಾಡ್ತಾನೆ, ಹೇಗೆ ಕೈ ಇಟ್ಕೋತಾನೆ, ಸೋಹನ್ ಇಮಿಟೇಟ್ ಮಾಡ್ತಾ ಇದ್ದ. ಅಲ್ಲೂ ಕೂಡ ಟೈಮ್ ಪಾಸ್ ಆಗ್ತಾ ಇತ್ತು ನನಗೆ ಚೆನ್ನಾಗಿ. ಬಂದು ಮೊಬೈಲ್ನೇ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಹಾಯಾ ಅವ್ರ ಯಾರ ಮಾರಾಕಿಟ್ರು. ಕಡಲೆ ಬೀಜ ಗಾನ್, ಕಡಲೆ ಬೀಜ ಗಾನ್.
Panda the monkey. Panda the dog. ಕೇರೆ ಮಾಡಲ್ಲ. ಗೈಸ್, ನಿನ್ನೆ ನಾನು ವ್ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ. ಏನಂತ ಹೇಳಿದ್ರೆ ನಿನ್ನೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ವಾ, ಬರೋದು ತುಂಬಾನೇ ಲೇಟ್ ಆಗೋಯ್ತು. ಒಂದು 10:30 10:45 ಆಯ್ತು. ಅದಾದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ. ಸೊ ಇದು ಆ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂತ ಹೇಳಿದ್ರೆ ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಇವಾಗ ನಾನು ವೆಜಿಟೇಬಲ್ ಉಪ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದೀನಿ. ನೋಡಿ, ಬಟಾಣಿ ಇದೆಲ್ಲ ವೆಜಿಟೇಬಲ್ಸ್ ನ ಹಾಕ್ಬಿಟ್ಟು ವೆಜಿಟೇಬಲ್ ಉಪ್ಮಾ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೇನೆ ನಿನ್ನೆ ಏನ್ ಹೇಳ್ಬೇಕಂತ ಹೇಳಿದ್ರೆ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಹಾಗೇನೆ ವೀಕೆಂಡ್ ಇದ್ದಿದ್ರಿಂದ ಸ್ವಲ್ಪ ಕ್ರೌಡ್ ಕೂಡ ಜಾಸ್ತಿ ಇತ್ತು, ತುಂಬಾ ಜನ ಇದ್ರು. ನಾವು 100 ರೂಪೀಸ್ ಕೊಟ್ಟು ಬೇಗ ದರ್ಶನ ಮಾಡ್ಬೋದಿತ್ತು. ಬೇಡ, ಇನ್ನ ಟೈಮ್ ಇದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯೂನಲ್ಲೇ ಹೋದ್ವಿ. ತುಂಬಾನೇ ಲೇಟ್ ಆಯ್ತು. ಹಾಗಾಗಿ ಇಲ್ಲ ಅಂದಿದ್ರೆ 100 ರೂಪೀಸ್ ಟಿಕೆಟ್ಸ್ ತಗೊಂಡು ಹೋಗಿದ್ರೆ ಬೇಗನೆ ದರ್ಶನ ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಸೊ ನಾನು ನಿನ್ನೆ ಅಲ್ಲಿ ಶಾಪಲ್ಲಿ ಏನೇನೆಲ್ಲ ತಗೊಂಡ್ ಬಂದೆ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ. ಗೈಸ್, ನಿನ್ನೆ ಮೈಸೂರಲ್ಲಿ ಇದನ್ನೆರಡನ್ನ ತಗೊಂಡ್ ಬಂದೆ ಫ್ರಿಡ್ಜ್ ಮೇಲೆ ಅಂಟಿಸೋದಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಅಂಬಾರಿ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಹಾಗೇನೆ ನನ್ಗೆ ಇದು ಕೂಡ ತುಂಬಾನೇ ಇಷ್ಟ ಆಯ್ತು. ಯಕ್ಷಗಾನದಲ್ವಾ ಇದು, ಎಷ್ಟು ಚೆನ್ನಾಗಿದೆ ನೋಡಿ. ನನ್ಗೆ ಈ ತರದೆಲ್ಲ ಟ್ರೆಡಿಷನಲ್ ಆಗಿರೋದು ಮನೆಯಲ್ಲಿ ಇಟ್ಕೊಬೇಕು ಅಂತ ಆಸೆ. ಸೊ ಹಾಗಾಗಿ ನಾನು ಇದನ್ನೆರಡನ್ನ ತಗೊಂಡ್ ಬಂದೆ ನಿನ್ನೆ. ಹಾಗೆ ಗೈಸ್ ನೋಡಿ, ಇದೆರಡನ್ನ ತಗೊಂಡ್ ಬಂದೆ. ಇದು ವುಡ್ಡಲ್ಲಿ ಮಾಡಿರೋದು ಡಕ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ಗೆ ಇಷ್ಟ ಆಯ್ತು. ಹಾಗಾಗಿ ಶೋಕೇಸ್ ಅಲ್ಲಿ ಇಡ್ಬೋದು ಅಂತ ಹೇಳ್ಬಿಟ್ಟು ಇದೆರಡನ್ನ ತಗೊಂಡ್ ಬಂದೆ. ಇದರ ಪ್ರೈಸ್ ಅಂದ್ರೆ ನಾನು 350 ಪೇ ಮಾಡಿದೀನಿ. ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ. ಸೊ ಶೈನಿಂಗ್ ಕೂಡ ಇದೆ, ಲುಕ್ ಕೂಡ ಚೆನ್ನಾಗಿರುತ್ತೆ ನಾವು ಶೋಕೇಸಲ್ಲಿ ಇಟ್ಟಿದ್ರೆ. ಹಾಗಾಗಿ ನಾನು ಇದೆರಡನ್ನ ತಗೊಂಡೆ. ಸೊ ಇನ್ನೇನೇನು ತಗೊಂಡ್ವಿ ಅಂದ್ರೆ ಚೆನ್ನಾಗಿದೆ. ಆಮೇಲೆ ಜೀಪ್ ತಗೊಂಡೆ. ಇದು ಏನಕ್ಕೆ ತಗೊಂಡೆ? ಅದು ಚೆನ್ನಾಗಿದೆ ಅಲ್ಲ? ಎಲ್ಲಿ ಸ್ವಲ್ಪ ಪ್ಲೇ ಮಾಡಿ ತೋರ್ಸು, ಕೆಳಗಡೆ ಬಿಡು ನೋಡೋಣ. ವಾವ್, ಚೆನ್ನಾಗಿದೆ. ವಾವ್, ಸೂಪರ್. ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಕಮೆಂಟ್ ಶೇರ್. See you in the next vlog. Bye bye. ಸರಿ, ನನ್ನ ಕಾಲು ಹೊಂಟಲ್ಲಿ. ಗೈಸ್, ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ, ಆಯ್ತಾ? See you in the next vlog. Until then, take care. Bye bye.